तिरुचिस्वामीतीश्वरं भावातीतं भवहरं वन्देऽहं परमं गुरुं साधुप्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये। अम्बा शाम्भवी चन्द्रमौलिरबला अपर्णा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपा परदेवता भगवती श्रीराजराजेश्वरी। ಈ ಭೂಮಂಡಲದಲ್ಲಿರುವ ಎಲ್ಲ ಜನಗಳ ಎಲ್ಲ ಮನುಷ್ಯರ ಭಾಗ್ಯದಿಂದ ಜಗನ್ಮಾತೆ ರಾಜರಾಜೇಶ್ವರಿ ಜಗನ್ಮಾತೆ ದೇವಿ ನಮ್ಮೆಲ್ಲರಿಗೂ ಪ್ರತಿ ವರ್ಷ 9 ದಿವಸ ದೇವಿಯ ಸ್ಮರಣೆಯಲ್ಲೇ ಕಳೆಯುವ ಸುಂದರವಾದ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಧರ್ಮ ಗ್ರಂಥಗಳ ಆಧಾರದ ಮೇಲೆ ಆನ್ ದಿ ಬೇಸಿಸ್ ಆಫ್ ಅವರ್ ಸ್ಕ್ರಿಪ್ಚರ್ಸ್ it has been said that the most fortunate moment of the life of a human being, ಅತ್ಯಂತ ತುಂಬ ವಿಶೇಷವಾದ ಗಳಿಗೆ ಮನುಷ್ಯ ಜೀವನದಲ್ಲಿ ಯಾವುದು ಅಂತ ಹೇಳಿದ್ರೆ ಅವನ ಮನಸ್ಸು ಪೂರ್ತಿಯಾಗಿ ಪರಮಾತ್ಮನ ಲಯವಾಗಿರುತ್ತದೆ. ಯಾವ ಗಳಿಗೆ ಅದಕ್ಕೆ ಸಮಾಧಿ ಅವಸ್ಥೆ. ಯಾವುದನ್ನು ತಪಸ್ಸು ಮಾಡೋರು, ಧ್ಯಾನ ಮಾಡೋರು ಸಮಾಧಿಗೆ ಹೋಗಿದ್ದಾರೆ ಅಂದರೆ ಶರೀರವನ್ನು ಬಿಟ್ಟ ಮೇಲೆ ಅಲ್ಲ, ಹಂಗೆ ಬಾಳ್ತಾ ಇರಬೇಕಾದ್ರೆ, ಇನ್ನು ಜೀವಂತವಾಗಿರಬೇಕಾದ್ರೆ ಒಂದು ಮನಸ್ಸಿನ ಒಂದು ನೆಲೆ ಹೋಗುತ್ತೆ, ಸಮಾಧಿ ನೆಲೆ ಅಂತ ಅದಕ್ಕೆ ಹೆಸರು. ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಅದು ಆ ಸ್ಥಿತಿ ಬಂದು ವೆರಿ ವೆರಿ ರೇರ್, ಅಪರೂಪವಾದ ಸ್ಥಿತಿ ಅದು. ಸೊ ಆ ಸ್ಥಿತಿನೇ ಮನುಷ್ಯನ ಜೀವನದಲ್ಲಿ ತುಂಬ ಉತ್ತಮವಾದ ಸ್ಥಿತಿ ಅಂತ. ಕೆಲವರು ಸಂಗೀತದಲ್ಲಿ ಸಮಾಧಿ ಅವಸ್ಥೆಗೆ ಹೋಗ್ಬಿಡ್ತಾರೆ, ಕೇಳ್ಬೋದು. ತುಂಬ ದೊಡ್ಡ ದೊಡ್ಡ ಸಂಗೀತಗಾರರು, ಕೆಲವರು ಚಿತ್ರಕಾರರು ಚಿತ್ರ ಮಾಡ್ತಾ ಅದು ಹೋಗ್ತಾರೆ, ಆ ಸಮಾಧಿ ವ್ಯವಸ್ಥೆ. ಕೆಲವರು ನೃತ್ಯ ಮಾಡ್ತಾ ಅದನ್ನು ಹೊರಟೋಗ್ಬಿಡ್ತಾರೆ. ಆದರೆ ಪೂಜೆ ಮಾಡೋರು ಕೂಡ ಆ ಸ್ಥಿತಿಗೆ ಹೊರಟೋಗ್ತಾರೆ, ಪೂಜೆ ಮಾಡೋರು ಕೂಡ ಆ ಸ್ಥಿತಿಗೆ ಹೋಗ್ಬೋದು. ಇನ್ನೂ ಕೆಲವರು ಧರ್ಮಾಚರಣೆಯಲ್ಲಿ ಹೇಗೆ ನಮ್ಮ ಸತ್ಯ ಹರಿಶ್ಚಂದ್ರ ಇದ್ದ ಹಾಗೆ, ಅಥವಾ ಪುಂಡರೀಕ ಎಂಬ ಭಕ್ತ ಇದ್ದ ಹಾಗೆ, ಅವರೆಲ್ಲರೂ ಕೂಡ ಸೇವೆ ಮಾಡ್ತಾ ತಂದೆ ತಾಯಿಗೆ ಸೇವೆ ಮಾಡ್ತಾ ಪುಂಡರೀಕ ಸ್ಥಿತಿ ಹೊರಟು. ಕೆಲವರು ತಮ್ಮ ಕಸಬನ್ನು ಮಾಡ್ತಾನೆ ದೇವರಿಗೆ ಸಮರ್ಪಣೆ ಮಾಡ್ತಾ ಆ ಸ್ಥಿತಿ ಹೊರಟು. ಸಮ್ ಪೀಪಲ್ ಕ್ಯಾನ್ ರೀಚ್ ದಟ್ ಸಮಾಧಿ ಅವಸ್ಥಾ ಡೂಯಿಂಗ್ ದರ್ ಡೈಲಿ ಡೇ ಟು ಡೇ ಡ್ಯೂಟಿ ಮಾಡ್ತಾರೆ. ಯಾವ ಸ್ಥಿತಿನಲ್ಲಿ ಬೇಕಾದ್ರೆ, ಯಾವುದೇ ಕೆಲಸಕ್ಕೂ ಬೇಕಾದ್ರೆ ನಾವು ಒಳ್ಳೆ ಉತ್ತಮವಾದ ಸ್ಥಿತಿಗೆ ಹೋಗ್ಬೋದು. ಅದರಲ್ಲಿ ಏನು ವ್ಯತ್ಯಾಸ? ವಾಟ್ ಇಸ್ ದಟ್? ಇಟ್ಸ್ ದ ಕಾನ್ಸಂಟ್ರೇಷನ್ ವಾಟ್ ವಿ ಥಿಂಕ್. ನಾವು ಮಾಡೋ ಕೆಲಸದಲ್ಲಿ ಪೂರ್ಣವಾಗಿ ಮನಸ್ಸು ಅದರಲ್ಲಿ ಏಕಾಗ್ರ ಚಿತ್ತವಾಗಬೇಕು. ನಮಗೆ ನಮ್ಮ ಏಕಾಗ್ರವಾದ ಮನಸ್ಸು, ಒಂದೇ ನೆಲೆಯಲ್ಲಿರುವ ಮನಸ್ಸನ್ನು ಚಂಚಲ ಮಾಡೋದು ಯಾವುದು? ಒಂದು ಕೆಲಸ ಮಾಡ್ತಾ ಇದ್ರು ಮಕ್ಕಳು ಕ್ಲಾಸಲ್ಲಿ ಕೂತಿರ್ಬೇಕಾದ್ರೆ, ಅಥವಾ ನಿಮ್ಮ ಮಕ್ಕಳೇ ಮನೆಯಲ್ಲಿ ಹೋಮ್ವರ್ಕ್ ಬರೀತಾರೆ, ಈ ಕಡೆ ನೋಡ್ತಾರೆ, ಆ ಕಡೆ ನೋಡ್ತಾರೆ, ಅದನ್ನು ನೋಡ್ತಾರೆ, ಇದನ್ನು ನೋಡ್ತಾರೆ. ನಾವೇನು ಹೇಳ್ತೀವಿ? ಗಮನ ಕೊಡು ಅಂತ ಹೇಳ್ತೇವೆ. ನಮ್ಮ ಮಕ್ಕಳಿಗೆ ಹೇಳ್ತೇವೆ ಗಮನ ಕೊಡಬೇಕು. ಅವಾಗ ಏನಕ್ಕೆ ಅವರು ಚಂಚಲ ಮಾಡ್ತಾ ಇರೋದು ಯಾವುದು? ಒಂದು ಶಬ್ದ ಚಂಚಲ ಮಾಡುತ್ತೆ, ಒಂದು ನೋಟ ಚಂಚಲ ಮಾಡುತ್ತೆ, ಒಂದು ಸ್ವಲ್ಪ ಲೈಟ್ ಒಂದು ಕಣ್ಣು ಮುಂದೆ ತೋರಿಸ್ಬಿಟ್ಟು ಚಂಚಲ ಆಗ್ಬಿಡ್ತಾರೆ. ಇಲ್ಲ ಏನಾದ್ರು ಒಳ್ಳೆ ವಾಸನೆ ಬರಬೇಕು, ಅಡುಗೆ ಮಾಡ್ತಾರೆ, ವಾಸನೆ ಬಂದು ಚಂಚಲ ಆಗ್ಬಿಡುತ್ತೆ. ಅಥವಾ ಯಾರಾದರೂ ಬಂದು ಅವ್ರನ್ನ ಮುಟ್ಟಿದ್ರೆ ಚಂಚಲ ಆಗ್ಬಿಡ್ತಾರೆ. ಸೊ 5 ಇಂದ್ರಿಯಗಳು ನಮ್ಮನ್ನು ಚಂಚಲ ಮಾಡ್ತಾ ಇರುತ್ತೆ. 5 ಸೆನ್ಸಸ್ ವಿಲ್ ಕೀಪ್ ಆನ್ ಡಿಸ್ಟರ್ಬಿಂಗ್ ಅಸ್. ಅಲ್ಲದೆ ನಮ್ಮ ಮನಸ್ಸಲ್ಲಿ ಬರೋ ವಿಚಾರ ಕೂಡ ಚಂಚಲ ಮಾಡುತ್ತಲ್ಲ. ಸುಮ್ಮನೆ ಕೂತಿರ್ಬೇಕಾದ್ರೆ ಏನೇನೋ ವಿಚಾರ ಬರುತ್ತೆ. ಆ ವಿಚಾರದಿಂದ ನಾವು ಕಣ್ಣೀರು ಬಿಡ್ಬೋದು, ನಗ್ಬೋದು, ಬರೀ ವಿಚಾರ. ಸೊ 6 ಪ್ರಕಾರವಾಗಿ ನಮ್ಮ ಮನಸ್ಸಲ್ಲಿ ಚಂಚಲ ಬರುತ್ತೆ. ಈ ಬಿಕಮ್ ಡಿಸ್ಟರ್ಬ್ ಬೈ 6 ways. ಶಬ್ದದಿಂದ ಚಂಚಲವಾಗಬಹುದು, ರೂಪದಿಂದ ಚಂಚಲವಾಗಬಹುದು, ವಾಸನೆಯಿಂದ ಚಂಚಲವಾಗಬಹುದು, ರುಚಿಯಿಂದ ಕೂಡ ಚಂಚಲವಾಗಬಹುದು, ಸ್ಪರ್ಶದಿಂದ ಚಂಚಲವಾಗಬಹುದು, ವಿಚಾರದಿಂದ ಚಂಚಲವಾಗಬಹುದು. ಅವೆಲ್ಲವನ್ನು ಕೂಡ ಶಾಸ್ತ್ರೋಕ್ತವಾದ ಈ ಪದ್ಧತಿಗಳು ಏನಾಗುತ್ತೆ
ಇಷ್ಟೊತ್ತು ನೀವು ಕೂತಿದ್ರಿ, ಕೆಲವರು 10 ಗಂಟೆ ಬಂದಿದ್ದೀರಾ, ಕೆಲವರು 10:30 ಬಂದಿದ್ದೀರಾ, ಕೆಲವರು 11 ಗಂಟೆ ಬಂದ ಸಮಯದಿಂದ ಕೂತಿದ್ದೀರಿ, ಏಕಾಗ್ರಚಿತ್ತವಾಗಿಬಿಟ್ಟಿದ್ದೀರಿ. ನಿಮ್ಮ ಮನಸ್ಸು ಪೂರ್ತಿ ಇಲ್ಲೇ ಇದೆ. ಕಾರಣ ಏನಪ್ಪ ಅಂತಂದರೆ ಇದು ಸುಂದರವಾದ ಋಷಿಗಳು ಕೊಟ್ಟಿರುವ ಜ್ಞಾನದ ಆಧಾರದ ಮೇಲೆ ನಡೀತಾ ಇರೋ ಪೂಜೆ. ಋಷಿಗಳು ಕೊಟ್ಟಿರುವ ಜ್ಞಾನವೇ ಈ ಪೂಜಾ ಪದ್ಧತಿ. ಋಷಿಗಳೆಲ್ಲರೂ ಕೂಡ ಯಾವ ಪುಸ್ತಕವನ್ನು ಓದೋರಲ್ಲ. ಹಿಂದಿನ ಕಾಲದಲ್ಲಿ ಪುಸ್ತಕ ಏನು ಪ್ರಿಂಟ್ ಆಗಿಲ್ಲ, ಅವಾಗಿನ್ನು ಮುದ್ರಣದ ಕಲೆನೇ ಬಂದಿಲ್ಲ, ಆ ತಂತ್ರಜ್ಞಾನ ಬಂದಿಲ್ಲ. ಬರೀ ಬಾಯಿಂದ ಕಿವಿಗೆ ಅದಕ್ಕೆ ಇದಕ್ಕೆ ವೇದ ಶ್ರುತಿ ಅಂತ. ಶ್ರುತಿ ಅಂದರೆ ಕೇಳಲ್ಪಟ್ಟಿದ್ದು. ಧ್ಯಾನಾವಸ್ಥೆಯಲ್ಲಿ ಕೂತಿರ್ಬೇಕಾದ್ರೆ ಅವ್ರಿಗೆ ಬಂದಿದೆ ಈ ಜ್ಞಾನ. ಉದಾಹರಣೆಗೆ ನಿಮಗೆಲ್ಲ ಗೊತ್ತಿರೋ ಒಂದು ಶ್ಲೋಕ ಹೇಳ್ತೇನೆ, ನಿಮಗೆಲ್ಲರಿಗೂ ಗೊತ್ತಿರೋ ಒಂದು ಶ್ಲೋಕ ನಾನು ಹೇಳ್ತೇನೆ, ಆಶ್ಚರ್ಯಪಡ್ತಿಲ್ಲ. ಐ ಆಮ್ ಗೋಯಿಂಗ್ ಟು ಚಾಂಟ್ ಒಂದು ಶ್ಲೋಕ ವಿಚ್ ಆಲ್ ಆಫ್ ಯು ನೋ. ಯಾವುದು? ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಇವರು ಬಂದಿದ್ದಾರೆ, ಕೇಳಿದರೆ ಓಂ ಸಹನಾವವತು ಸಹನೋ ಭವತು. ವೇದ ಮಂತ್ರ ನಾನು ಹೇಳ್ತಾ ಇರೋದು ವೇದ ಮಂತ್ರ. ನಿಮಗೆಲ್ಲರೂ ಗೊತ್ತಿದೆ, ಯಾಕೆ 1000 ಸರಿ ಕೇಳಿರ್ತಾರೆ. ಎಷ್ಟೋ ಜಾಗಗಳಲ್ಲಿ ಸೋ ಮೆನಿ ಟೈಮ್ಸ್ ಯು ವುಡ್ ಹ್ಯಾವ್ ಹರ್ಡ್ ದಿಸ್ ಮಂತ್ರ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಹೇಳಿದ್ದೀರಲ್ಲ. ಅದೇ ಥರ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕೇಳಿದ್ದೀರಲ್ಲ. 2 ಶ್ಲೋಕ ಹೇಳಿದ್ರು. ನನಗೆ ಗೊತ್ತು, ನಿಮಗೆಲ್ಲರಿಗೂ ಗೊತ್ತಿದೆ ಅಂತ. ಏನು ಗೊತ್ತು? ಇದು ನಮ್ಮ ಭಾರತ ದೇಶದಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಇದರ ಅರ್ಥ ತುಂಬ ಅದ್ಭುತವಾದ ಅರ್ಥ. ದ ಮೀನಿಂಗ್ ಆಫ್ ದೀಸ್ 2 mantras are excellent meaning. That's why we repeat them so many times in our life. But from where did we get the mantra? We did not get it from normal books. ಸಾಮಾನ್ಯವಾದ ಪುಸ್ತಕದಿಂದ ಬಂದಿರೋ ಮಂತ್ರ ಅಲ್ಲ ಇದು. ಋಷಿಗಳು ಧ್ಯಾನ ಮಾಡಿದಾಗ ಬಂದಿರೋ ಅದ್ಭುತವಾದ ಮಂತ್ರ ಇದು. ಸಿ ದ ಡಿಫರೆನ್ಸ್. ಕಥಾ ಕಾದಂಬರಿ ಅಂತ ಹೇಳ್ತಾ ಕೇಳಿದ್ರೆ ಇನ್ನು ಕಥಾ ಕಾದಂಬರಿ, ಕಥೆ ಕಾದಂಬರಿಗಳಲ್ಲಿ ಬಂದು ಒಬ್ರು ಕೂತ್ಕೊಂಡು ಕಲ್ಪನೆ ಮಾಡ್ತಾ ಇದ್ದಾರೆ. ಒನ್ಸ್ ಅಪಾನ್ ಅ ಟೈಮ್, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಅಂತ ಶುರು ಮಾಡ್ತಾರೆ. ಅದು ಕಥಾ ಕಾದಂಬರಿ, ಕಥೆ ಕಾದಂಬರಿಗಳು. ಆದರೆ ವೇದಗಳು ಹಂಗಲ್ಲ. ವೇದಗಳು ಹಂಗಲ್ವೇ ಇಲ್ಲ, ಪುರಾಣಗಳು ಹಂಗಲ್ಲ. ಇದು ಋಷಿಗಳು ಕೂತಿರ್ಬೇಕಾದ್ರೆ ಅವರಿಗೆ ಇವಾಗ ಈಗಿನ ಕಾಲದ ಶಬ್ದ ಬಳಸ್ಬೇಕಾದ್ರೆ ಡೌನ್ಲೋಡ್ ಆಗಿದೆ. ಈಗಿನ ಕಾಲದ ಶಬ್ದ ಏನಂದರೆ ಹಂಗೆ ಡೌನ್ಲೋಡ್ ಆಗಿದೆ. ಕೂತಿರ್ಬೇಕಾದ್ರೆ ಮನಸ್ಸಲ್ಲಿ ಪೂರ್ತಿ ಬಂದಿರುತ್ತೆ. ಒಂದೇ ಒಂದು ಶ್ಲೋಕ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವ. ಇದು ಒಂದು ನಾವು ಕಟ್ಟಲು ಏನಿರ್ತದ್ದು, ಎಲ್ಲ ಮಂಗಳವನ್ನು ಉಂಟು ಮಾಡುವ ಮಂಗಲ ಸ್ವರೂಪಿಣಿಯಾದ ದೇವಿ, ಶರಣ್ಯೆ ನಮಗೆ ಶರಣವನ್ನು ನೀಡುವವಳೆ, ತ್ರ್ಯಂಬಕೆ ಭಗವಂತನಾದ ಶಿವನ ಅರ್ಧಾಂಗಿಣಿಯೇ, 3 ಕಣ್ಣುಳ್ಳವಳೆ, ತ್ರ್ಯಂಬಕೆ ಗೌರಿ, ಗೌರಿ ಅಂದರೆ ತುಂಬ ಸುಂದರವಾದ ವರ್ಣವುಳ್ಳವಳೆ, ನಾರಾಯಣಿ ನಮೋಸ್ತುತೆ, ಹೇ ದೇವಿ ಲಕ್ಷ್ಮಿ ಅಥವಾ ಹೇ ನಾರಾಯಣನ ಸಂಗಾತಿ ನಿನಗೆ ನಮಸ್ಕಾರ. ಅದರ ಸರ್ವಮಂಗಲ ಆದರೆ ಹೇಳಿದ ಕೂಡ ಒಳ್ಳೆಯದಾಗುತ್ತೆ. ಸಹನಾವೋದು ಮಂತ್ರ ಏನು ಅರ್ಥ ಅದಕ್ಕೆ? ಒಟ್ಟಿಗೆ ಏನು ಸಹನಾವು? ಸಹ ಅಂದರೆ ಜೊತೆಯಲ್ಲಿ, ನಾವು ಅಂದರೆ ನಮ್ಮನ್ನು, ನನ್ನನ್ನು, ನನ್ನ ಗುರುಗಳನ್ನು, ನನ್ನನ್ನು, ನನ್ನ ಪರಿವಾರದವರನ್ನು, ನನ್ನನ್ನು ಮತ್ತು ಬೇರೆಯವರೆಲ್ಲರನ್ನು, ಇಷ್ಟು ಅರ್ಥ ಇದೆ ಕಾಪಾಡು ತಂದೆ. ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ. ನಾವೆಲ್ಲರಿಗೂ, ನನಗೂ ಮತ್ತು ನನ್ನ ಜೊತೆ ಬಾಳೋರೆಲ್ಲರೂ ಕೂಡ ಶಕ್ತಿಯನ್ನು ಕೊಡಪ್ಪ. ಆ ಮಂತ್ರದ ಮಾವಿದ್ವಿಷಾವಹೈ ಅಂದರೆ ಯಾರ ಜೊತೆ ನಮಗೆ ದ್ವೇಷ ಬರದೇ ಇರಲಿ. ಯಾರಾದ್ರೂ ದ್ವೇಷ ಬೇಕಾ? ಜಗಳ ಬೇಕಾ? ಯಾರಿಗೂ ಬೇಡ. ಹಂಗೆ ಉಟ್ಕೊಂಡ್ಬಿಡುತ್ತೆ. ನಮ್ಮಲ್ಲಿ ಸ್ವಲ್ಪ ಏನೋ AHANKR ಇರ್ತದೆ, ಅಹಂಕಾರ. ನಮ್ಮೆಲ್ಲರೂ ಸ್ವಲ್ಪ ಅಹಂಕಾರ ಇರ್ತದೆ. ಅಹಂಕಾರ ಬಂದರೆ ನಾನು ದೊಡ್ಡವನು, ನಾನು ದೊಡ್ಡ ಶುರು ಮಾಡ್ಬಿಡ್ತೇನೆ ಮಾತಾಡೋಕ್ಕೆ. ಅದು ನಮಗೆ ಎಲ್ಲೋ ಗೊತ್ತಾಗುತ್ತೆ. ಸೊ ಯಾರಿಗೂ ಜಗಳ ಬೇಕಿಲ್ಲ, ಯಾರಿಗೂ ವೈಮನಸ್ಸೇ ಬೇಕಿಲ್ಲ. ಆದರೆ ಬಂದುಬಿಡುತ್ತೆ, ನಮ್ಮ ಪ್ರಕೃತಿಯಿಂದ ಬಂದು. ಸೊ ಇಂಥ ಮಂತ್ರ ಎಲ್ಲಿಂದ ಬಂತು? ಈ ಮಂತ್ರ ಬಂದಿರೋದು ಋಷಿಗಳು ತಪಸ್ಸೆ ಮಾಡ್ತಾ ಇರ್ಬೇಕಾದ್ರೆ ಮನಸ್ಸು ಬಂದಿರೋ ಮಂತ್ರ. ಸೊ ಆ ಆಧಾರದ ಮೇಲೆ ಪೂಜೆ ನಡೀತಾರೆ. ನೀವು ಸ್ವಲ್ಪ ಏನಾದರೂ ವಿಚಾರ ಮಾಡಿದರೆ ಹೇಗೆ ನಡೀತು ಅಂತ ಹೇಳಿದ್ರೆ, ಮೊದಲನೇ ಮೆಟ್ಟಲು ಈ ನವರಾತ್ರಿ ಆರಂಭ ಮಾಡೋ ಸಮಯದಲ್ಲಿ ಮೊದಲನೇ ಕ್ರಿಯೆ ಏನು ಮಾಡೋದು ಅಂದರೆ, ಆಚಾರ್ಯರು ತಮ್ಮ ಎಲ್ಲ ವೈದಿಕ ವೃಂದ, ಆಗಮಿಕರ ವೃಂದವನ್ನು ಕರ್ಕೊಂಡು ಬಂದು ಗುರುಗಳ ಸನ್ನಿಧಿಗೆ ಬಂದು ಅವರೇನು ಮಾಡ್ತಾರೆ, ಮೊದಲಿಗೆ ಅನುಜ್ಞೆ ತಗೊಳ್ತಾರೆ. ಅನುಜ್ಞೆ ಅಂದರೆ ಪರ್ಮಿಷನ್ ಟು ಸ್ಟಾರ್ಟ್ ದಿ ಫೆಸ್ಟಿವಲ್.
ದಿಸ್ ಇಸ್ ದ ಸಿಸ್ಟಮ್ ಆಫ್ ದಿಸ್ ನವರಾತ್ರಿ ವಾಟ್ ವಿ ಆರ್ ಫಾಲೋಯಿಂಗ್. ನಾವು ಏನನ್ನು ಅನುಸರಿಸ್ತಾರೆ ಏನು ಮೊಟ್ಟ ಮೊದಲಿಗೆ ಅನುಜ್ಞೆಯನ್ನು ತಗೊಳ್ತಾರೆ. ಗುರುಗಳ ಬಳಿ ಗುರುಗಳ ಸನ್ನಿಧಿಗೆ ಹೋಗಿ ಆಚಾರ್ಯರು ಮತ್ತು ಅವರ ಪೂರ್ತಿ ತಂಡದವರು ಅನುಜ್ಞೆ ತಗೊಳ್ತಾರೆ. ದಯವಿಟ್ಟು ನೀವು ಇದಕ್ಕೆ ಅನುಜ್ಞೆ ಕೊಡಬೇಕು ಅಂತ ಅಲ್ಲಿ ಗುರುಗಳ ಸನ್ನಿಧಿಯಲ್ಲಿ, ಗಣಪತಿ ಸನ್ನಿಧಿಯಲ್ಲಿ, ಅದಾದ ನಂತರ ದೇವಿಯ ಸನ್ನಿಧಿ ಅನುಜ್ಞೆ ತಗೊಳ್ತಾರೆ. ಅನುಜ್ಞೆ ಪಡೆದ ನಂತರ ಅದಾದ ನಂತರ ಏನು ಮಾಡ್ತಾರೆ, ಗಣಪತಿ ಹೋಮವನ್ನು ಮಾಡ್ತಾರೆ. ಗಣಪತಿ ಅಂದರೆ ಭಗವಂತನ ಒಂದು ಸ್ವರೂಪ. ಯಾವ ಸ್ವರೂಪ? ನಮಗೆ ಜೀವನದಲ್ಲಿ ನಮ್ಮ ಕಾರ್ಯಗಳಲ್ಲಿ ವಿಘ್ನಗಳು ಬರುತ್ತವೆ. ವಿಘ್ನ ಅಂದರೆ ಏನು? ತಡೆಗಳು. ನಾವೇನಾದ್ರು ಮಾಡೋಕ್ಕೆ ಹೋಗ್ತೇವೆ, ಆರೋಗ್ಯ ಬರುತ್ತೆ. ನಾವೇನಾದ್ರು ಮಾಡೋಕ್ಕೆ ಹೋಗುತ್ತೆ, ಹೋದ ತಕ್ಷಣ ಮಳೆ ಬರುತ್ತೆ. ಅರ್ಥ ಆಯ್ತು? ಈ ಥರ ತಡೆಗಳನ್ನು ದೂರ ಮಾಡೋದಕ್ಕೋಸ್ಕರ ಗಣಪತಿ ಸ್ವರೂಪದಲ್ಲಿ ನಾವು ದೇವರನ್ನು ನಾವು ಪೂಜೆ ಮಾಡ್ತೇವೆ. ಗಣಪತಿ ಹೋಮ ಆಗಿದ ತಕ್ಷಣವೇ ಅವತ್ತಿನ ದಿವಸ ಸಾಯಂಕಾಲ ಈ ಪರಿಸರದಲ್ಲಿ ಎಲ್ಲ ವಿಧವಾದ ಶುದ್ಧತೆ ಇರಬೇಕು ಅನ್ನೋ ಉದ್ದೇಶದಿಂದ ಮತ್ತು ವಾಸ್ತು ದೇವತೆಗಳನ್ನು ಸಂತೋಷಪಟ್ಟು ವಾಸ್ತು ಹೋಮವನ್ನು ಮಾಡ್ತಾರೆ. ವಾಸ್ತು ಹೋಮವನ್ನು ಮಾಡಿ ಎಲ್ಲ ಪರಿಸರ ಶುದ್ಧ ಆದ ನಂತರ ಅದಾದ ಮತ್ತೆ ಆಚಾರ್ಯ ರಕ್ಷಾ ಬಂಧನೆ ಮತ್ತು ಯಜಮಾನಿಗೂ ಪೃಥ್ವಿಗೆ ಎಲ್ಲ ವೈದಿಕರಿಗೂ ಕೂಡ ಅವ್ರಿಗೂ ಒಂದು ರಕ್ಷಾ ಬಂಧನೆ ಆಗುತ್ತೆ. ವಾಸ್ತು ಜೊತೆಯಲ್ಲಿ ಏನು ಮಾಡಿರ್ತಾರೆ, ಅಂಕುರ ಅರ್ಪಣ, ಸ್ವಲ್ಪ ಮಣ್ಣನ್ನು, ಶುದ್ಧವಾದ ಮಣ್ಣು, ಬಿಲ್ವ ಪತ್ರ ಇದೆ, ಬಿಲ್ವ ಮರ, ಅದು ಕೆಳಗಿರೋ ಮಣ್ಣನ್ನು ತಗೊಂಡು ಅದೊಂದು ತಪ್ಪಲೆಯಲ್ಲಿ ಹಾಕಿ ಒಂದು ಇದರಲ್ಲಿ ಒಂದು ಬಾಟ್ಲಿ ಅಂತ ಇರ್ತಾರೆ, ಅದರಲ್ಲಿ ಹಾಕಿಬಿಟ್ಟು ಅದನ್ನು ಮತ್ತೆ ಅದರಲ್ಲಿ ಅಂಕುರ ಅರ್ಪಣೆ ಮಾಡ್ತಾರೆ, ಬೀಜ ಬಿತ್ತನೆ ಮಾಡ್ತಾರೆ. ಬಿತ್ತನೆ ಮಾಡಿದ ತಕ್ಷಣ 10 ದಿವಸ ಅದು ಹಂಗೆ ಇರುತ್ತೆ, ಪಾಲಿಕೆಯಾಗಿರುತ್ತೆ. ಈ ಪದ್ಧತಿಯಲ್ಲಿ ಮಾಡ್ತಾ ಮತ್ತೆ ಕಲಶ ಸ್ಥಾಪನೆ ಮಾಡ್ತಾರೆ. ಕಲಶ ಸ್ಥಾಪನೆ, ಆ ಕಲಶದಲ್ಲಿ ಮಂತ್ರಪೂರ್ವಕವಾಗಿ ನೀರನ್ನು ತುಂಬಿ, ನೀರಿನ ಜೊತೆಯಲ್ಲಿ ಸುಗಂಧ ಪದಾರ್ಥಗಳನ್ನು ತುಂಬಿ ಅದರಲ್ಲಿ ದೇವಿಯ ಆವಾಹನೆ ಮಾಡ್ತಾರೆ. ಈ ಆವಾಹನೆ ಶಬ್ದಕ್ಕೆ ಏನರ್ಥ? ಎಲ್ಲ ಕಡೆ ಇರುವ ದೇವಿ ವಿಶೇಷವಾಗಿ ಇಲ್ಲಿ ಬರಬೇಕು ಅಂತ. ಎಲ್ಲ ಕಡೆ ದೇವಿ ಇದ್ದಾರೆ, ಪರಮಾತ್ಮ ಎಲ್ಲ ಕಡೆ ಇದ್ದರೂ ಕೂಡ ವಿಶೇಷವಾಗಿ ನಾನಿರುವ ಬಳಿಯಲ್ಲಿ ಒಂದು ಶಕ್ತಿಯಾಗಿ ಬರಬೇಕು. ನ್ಯೂಕ್ಲಿಯರ್ ಎನರ್ಜಿ ಕೇಳಿದ್ದೀರ ನೀವು? ನ್ಯೂಕ್ಲಿಯರ್ ಎನರ್ಜಿ ಕೇಳಿದ್ದೀರ? ಅದೇನದು ನ್ಯೂಕ್ಲಿಯರ್ ಎನರ್ಜಿ ಅಂದರೆ ಪ್ರತಿಯೊಂದು ಪದಾರ್ಥ, ಇದೊಂದು ಪದಾರ್ಥ ಎಲ್ಲ ಪದಾರ್ಥಗಳಲ್ಲಿ ಸಣ್ಣ ಪರಿಮಾಣದ ಒಂದು ಆಟಮ್ ಅಂತ. ಅದಕ್ಕೆ ಕನ್ನಡ ಏನು ಹೇಳ್ತಾರೆ? ಪರಮಾಣು. ಅಣು. ಆ ಅಣು ಒಳಗಡೆ, ಆ ಅಣುವನ್ನು ನಾವೇನಾದರೂ ತುಂಡು ಮಾಡಿದ್ರೆ ಒಳಗಡೆಯಿಂದ ಬರೋ ಶಕ್ತಿನೇ ನ್ಯೂಕ್ಲಿಯರ್ ಎನರ್ಜಿ. ಅದು ಯಾವಾಗಲೂ ಇದೆ. ಆ ಎನರ್ಜಿ ಬಂದು ಇವತ್ತಿಲ್ಲ ಅಂತಿಲ್ಲ, ಯಾವಾಗಲೂ ಇದೆ. ವಿದ್ಯುತ್ ಶಕ್ತಿ ಹೆಂಗೆ ತಯಾರು ಮಾಡ್ತಾರೆ ಗೊತ್ತಾ ನಿಮಗೆ? ಎಲೆಕ್ಟ್ರಿಸಿಟಿ ಹೆಂಗೆ ತಯಾರು ಮಾಡ್ತಾರೆ ನೋಡಿದ್ದೀರಾ? ಹೆಂಗೆ ತಯಾರು ಮಾಡ್ತಾರೆ ನೋಡಿದ್ದೀರಾ? ನೀರು ಅಥವಾ ದೊಡ್ಡ ಏನು ಹೇಳ್ತಾರೆ ಶಾಖೆ, ಥರ್ಮಲ್ ಎನರ್ಜಿ ಅಥವಾ ಸೋಲಾರ್ ಎನರ್ಜಿ. ಮೊದಲೇ ನಮ್ಮ ಮಧ್ಯೆ ಆ ಶಕ್ತಿ ಇದೆ, ಆದರೆ ಆ ಶಕ್ತಿಯನ್ನು ನಾವು ಬದಲಾವಣೆ ಮಾಡ್ತೀವಿ, ಬೇರೆ ರೂಪದಲ್ಲಿ ಮಾಡ್ತೇವೆ. ನೀರು ಬೀಳುತ್ತೆ, ಒಂದು ಟರ್ಬೈನ್ ಬೀಳುತ್ತೆ, ಅದರೊಳಗೆ ಒಂದು ಕಾಯಿಲ್ ಆಗ್ತಾರೆ, ಮತ್ತು ಅದರಿಂದ ವಿದ್ಯುತ್ ಶಕ್ತಿ. ಸೊ ಅದೇನರ್ಥ? ಶಕ್ತಿ ಸ್ವರೂಪಿಣಿ ದೇವಿ ಯಾವಾಗಲೂ ಎಲ್ಲ ಕಡೆ ಇದ್ದರೂ ಕೂಡ ನಾನು ನನ್ನ ಮನಸ್ಸನ್ನು ಕೊಟ್ಟು ಮಂತ್ರಪೂರ್ವಕವಾಗಿ ಆವಾಗ ಜಾಗೃತ ಮಾಡ್ತೇನೆ. ಜಾಗೃತ ಮಾಡಿದ ಕೂಡಲೇ ದೇವಿಯನ್ನು ಸನ್ನಿಧಿ ತಗೊಂಡ ಕಲಶದಲ್ಲಿ, ಆ ಕಲಶ ಸ್ಥಾಪನೆ ಆಗಿದ್ದ ಕೂಡಲೇ ಇಲ್ಲಿ ಹೋಮಕುಂಡದಲ್ಲಿ ಕ್ರಮಬದ್ಧವಾಗಿ ಮಂತ್ರಗಳನ್ನು ಹೇಳಿ ಇಲ್ಲಿ ಜಾಗೃತ ಮಾಡ್ತೀವಿ. ಅಗ್ನಿದೇವರನ್ನು ನಾವು ಜಾಗೃತ ಮಾಡಿದ ಕೂಡಲೇ ಕ್ರಮಬದ್ಧವಾಗಿ ಒಂದು ಪದ್ಧತಿನ ಅದಕ್ಕೂ ಇದಕ್ಕೂ ಸೇರಿಸ್ತೇವೆ. ಕಾಣಿಸ್ತಾ ಇದೆಯಾ? ಒಂದು ಸಣ್ಣ ಒಂದು ತಂತಿ ಕಾಣಿಸ್ತಾ ಇದೆಯಾ? ಸಣ್ಣದ ಒಂದು ತಂತಿ ಕಾಣಿಸ್ತಾ ಇದೆಯಾ? ಕಲಶದಿಂದ ಕೊಂಡಕ್ಕೆ ಬರ್ತಾ ಇದೆ ತಂತಿ ಕಾಣಿಸ್ತಾ, ಎರಡು ಸೇರಿದೆ. ಸೊ ಇಲ್ಲಿ ಹಾಕುವ ಮಂತ್ರ, ಇಲ್ಲಿ ಮಂತ್ರ ಹೇಳಿ ಹಾಕುವ ಆಹುತಿಗಳ ಶಕ್ತಿ ಬಂದು ಆ ಕಲಶಕ್ಕೆ ಹೋಗಿ ಸೇರ್ತಾ ಇದೆ. ಈ ಕಲಶವನ್ನು ತಗೊಂಡದಾದ ನಂತರ ಒಳಗಡೆ ಇರುವ ದೇವಿಯ ಸ್ವರೂಪ ನೋಡಿ ಅಲ್ಲಿ ಅಭಿಷೇಕ ಮಾಡಿದಾಗ ಇವತ್ತು ಮಾಡುವ ಚಂಡಿ ಹೋಮ, ನಾಳೆ ಮಾಡುವ ಚಂಡಿ ಹೋಮ, 10 ದಿವಸ ಮಾಡುವ ಚಂಡಿ ಹೋಮದ ಶಕ್ತಿ ಎಲ್ಲವೂ ನಾವೇನು ಮಾಡ್ತೀವಿ? ಗರ್ಭಗುಡಿಯಲ್ಲಿರುವ ದೇವಿಯನ್ನು ಸೇರಿಸ್ತೀವಿ. ನೀವೆಲ್ಲ ಮ್ಯಾಗ್ನೆಟ್ ಬಳಸಿದ್ದೀರಾ? ಚುಂಬಕ ಬಳಸಿದ್ದೀರಾ? ಮ್ಯಾಗ್ನೆಟ್ ಬಳಸಿದ್ದೀರಲ್ಲ? ಒಂದು ಕಬ್ಬಿಣ ತಗೊಂಡು, ಒಂದು ಮ್ಯಾಗ್ನೆಟ್ ತಗೊಂಡು, ಆ ಕಬ್ಬಿಣವನ್ನು ಮ್ಯಾಗ್ನೆಟ್ ಮೇಲೆ ಉಚಿತವಾದ್ರೆ ಏನಾಗುತ್ತೆ ಗೊತ್ತಾ ನಿಮಗೆ? ಕಬ್ಬಿಣ ಕೂಡ ಮ್ಯಾಗ್ನೆಟ್ ಆಗುತ್ತೆ. ಆದರೆ ಮ್ಯಾಗ್ನೆಟ್ ಪವರ್ ಕಾಣಿಸುತ್ತಾ? ನಿಮ್ಮ ಕಣ್ಣಲ್ಲಿ ಕಾಣಿಸುತ್ತಾ? ನೋಡೋಕ್ಕೆ ಮ್ಯಾಗ್ನೆಟ್ ಮತ್ತು ಕಬ್ಬಿಣ ಒಂದೇ ಥರ ಕಾಣಿಸ್ತದೆ, ಆದರೆ ಮ್ಯಾಗ್ನೆಟ್ ಕಬ್ಬಿಣ. ಅದೇ ಥರನೇ ಕಲ್ಲು ಆದರೆ ದೇವಿ. ಸಾಧಾರಣ ಕಲ್ಲೇ, ಆದರೆ ಒಳಗಡೆ ಇರೋ ದೇವಿ ಬಂದು ಕಲ್ಲಲ್ಲ, ಅದು ದೇವಿ ಸಾಕ್ಷಾತ್ ಶಕ್ತಿ ಸ್ವರೂಪಿಣಿ. ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಋಷಿಗಳು ಕೊಟ್ಟಿರೋ ಜ್ಞಾನದಿಂದ ನಾವು ಮಾಡ್ತಾ ಇರೋ ಅದ್ಭುತವಾದ ಕಾರ್ಯದಲ್ಲಿ
ನೀವು ಪಾಲ್ಗೊಳ್ತಾ ಇದ್ದೀರಾ. ಜಗನ್ಮಾತೆ ರಾಜರಾಜೇಶ್ವರಿ, ಈ ಜಗಜ್ಜನನಿ, ಈ ಜಗತ್ತಿನ ತಾಯಿ, ಎಲ್ಲ ಕಡೆ ಇರೋ ತಾಯಿ ವಿಶೇಷವಾಗಿ ಬಂದು ಕೂತಿರೋದು. ಆ ತಾಯಿ ನಿಮಗೆಲ್ಲರಿಗೂ ಮಂಗಳವನ್ನು ಉಂಟು ಮಾಡಿ, ಬಂದಿರುವಷ್ಟು ಜನರು ಕೂಡ ಎಲ್ಲ ಮಂಗಳವನ್ನು ಉಂಟು ಮಾಡಿ, ಈ ಲೋಕದಲ್ಲಿಯೂ ಕೂಡ ಎಲ್ಲರೂ ಶಾಂತಿಯಾಗಿ ಬಾಳೋ ಹಾಗೆ ಒಂದು ಒಳ್ಳೆ ಪರಿಸ್ಥಿತಿ ಉಂಟು ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇದಾದ ನಂತರ ಆಶೀರ್ವಚನ ಇರುತ್ತೆ, ಆಶೀರ್ವಚನ ಹೇಳ್ತಾರೆ. ಅದಾದ ನಂತರ ಮಂಗಳಾರತಿ, ಅದಾದ ನಂತರ ಮತ್ತೆ ದೇವಿಯ ಕಲಶ ಹೊರಡುತ್ತೆ. ನಿಮಗೆಲ್ಲ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ, ನಮ್ಮ ಸ್ವಯಂ ಸೇವಕರು ಸೂಚನೆ ಕೊಡ್ತಾರೆ. ಅದ್ರ ಪ್ರಕಾರ ನೀವೆಲ್ಲರೂ ಹೋದರೆ ಎಲ್ಲರೂ ದರ್ಶನ ಮಾಡ್ಬೋದು. ಈಗ ಇದಾದ ನಂತರ ಕೆಲವರಿಗೆ ವಿಶೇಷವಾಗಿ ಸ್ವಲ್ಪ ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ನಿನ್ನೆ ಎಲ್ಲರಿಗೂ ಶಂಡಿವ ಮಾಡೋದೆಲ್ಲ ಪ್ರಸಾದ ಕೊಟ್ಟಾಯಿತು. ತುಂಬ ವಿಶೇಷವಾದ ಸೇವೆಯನ್ನು ಮಾಡಿದವರಿಗೆ ನಾವು ಸ್ವಲ್ಪ ದಾನ ಕೊಡ್ತೇವೆ. ಇವೆಲ್ಲ ಕೂತು ಸಮಾಧಾನವಾಗಿ ಎಲ್ಲ ಕೂತೀವಿ. ಆರತಿ ಆಗೋದು ಯಾರು ಎದ್ದೇಳಬೇಡಿ, ಹಿಂದೆ ಅವ್ರನ್ನ ದರ್ಶನ ಮಾಡ್ತಾರೆ. ಮಂಗಳಾರತಿ ಹಾಗೆ ಕೂತು ದರ್ಶನ